ದೊಡ್ಡ ಸವಾಲು. ಆ ಸವಾಲ್ನ ಸ್ವೀಕರಿಸಿ ನೀವು ಹೆಮ್ಮೆಯಿಂದ ಮುನ್ನುಗ್ತಾ ಇದ್ದೀರಲ್ಲ, ನಿಮ್ಮಂತ ಹೆಣ್ಣನ್ನ ನಾನ್ ಹೆಂಡತಿಯಾಗಿ ಪಡ್ಕೊಳ್ಳೋದಕ್ಕೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ನೋಡಿ, ಅಮ್ಮ ಕೆಟ್ಟವರಲ್ಲ, ಪರಿಸ್ಥಿತಿ ಕೆಟ್ಟದು. ಅವ್ರ ಸುತ್ತಮುತ್ತ ಇರೋ ಜನರು ಅವ್ರನ್ನ ಕೆಡ್ಸಿದಾರಷ್ಟೇ. ಆ ತುಳಸಿ ಅನ್ನೋ ಹೆಣ್ಣು ಅವಳೊಬ್ಳಿಂದ ನಮ್ಮಮ್ಮ ಅಷ್ಟು ಬದಲಾಗಿದ್ದಾರೆ. ಆದ್ರೆ ಒಂದು ಗ್ಯಾರಂಟಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಒಂದಲ್ಲ ಒಂದಿನ ನಮ್ಮಮ್ಮ ನಿಮ್ ಮುಂದೆ ನಿಂತ್ಕೊಂಡು ಅವ್ರು ನಡ್ಕೊಂಡಿರೋ ರೀತಿಗೆಲ್ಲ ಕ್ಷಮೆ ಕೇಳಿ ನಿಮ್ಮನ್ನ ಸೊಸೆಯಾಗಿ ಸ್ವೀಕರಿಸ್ತಾರೆ. ಆ ಥರ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾನು ಹೆಸರು ಬದಲಾಯಿಸ್ಕೋತೀನಿ. ಇಲ್ಲಾದ್ರೂ ಅವರು ನನ್ನ ಅವ್ರ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ಅಷ್ಟೇ ಸಾಕು, ನಂಗಿನ್ನೇನು ಬೇಡ. ಅಯ್ಯೋ, ನನ್ ಕೈಲಾಗ್ತಿಲ್ಲ ಅಮ್ಮ. ಅಯ್ಯೋ ದೇವ್ರೆ, ಉರಿತಿದೆ ಅತ್ತೆ. ತುಳಸಿ, ಸ್ವಲ್ಪ ನೀರು ಉರಿ ಕಮ್ಮಿ ಆಗುತ್ತೆ. ತುಳಸಿ, ನನ್ ಮಾತು ಕೇಳು, ಉರಿ ಕಮ್ಮಿ ಆಗುತ್ತೆ, ತಗೋ. ಇಲ್ಲ, ತುಂಬಾ ಉರಿತಿದೆ. ಸ್ವಲ್ಪ ಕುಡಿ, ಸ್ವಲ್ಪ ಕುಡಿ, ಸರಿ ಹೋಗುತ್ತೆ. ನನ್ ಮಾತು ಕೇಳು, ಕುಡಿ, ಉರಿ ಕಮ್ಮಿ ಆಗುತ್ತೆ. ತುಳಸಿ, ಇನ್ನೊಂಚೂರು ಕುಡಿ ತುಳಸಿ. ಇಲ್ಲ, ಮೈನವ್ರೆ, ಮಾಡಿದುಣ್ಣು ಮಹಾರಾಯ ಅಂತಾರಲ್ಲ, ಅದಿದೆ ಅಂತ ಕಾಣುತ್ತೆ. ಬಿಟ್ಟಿ ಆಫೀಸರ್, ಹೇಗಿದೆ ಇವಾಗ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ. ಯಾಕೆ ಅವಳ ಬಾಯಿಗೆ ಸಾಂಬಾರ್ ಸುರಿದಿದ್ದು? ಯಾಕೆ ಸುರಿದಿದ್ದ? ಸ್ವಲ್ಪ ಅವ್ರನ್ನೇ ಕೇಳಿ. ಮೇಡಮ್ ಅವರೇ ಅಲ್ವಾ ಖಾರ ಉಪ್ಪು ಎಲ್ಲ ಜಾಸ್ತಿ ಸುರಿದಿದ್ದು. ಹೇಳಿ ಮೇಡಮ್, ಯಾಕೆ? ನಾನ್ ಸರಿಯಾದ ಟೈಮಲ್ಲಿ ನೋಡ್ಕೊಳ್ಳಿಲ್ಲ ಅಂದಿದ್ರೆ ಬಂದವ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗಿರೋದು. ಸಾಕು, ಸುಮ್ಮನೆ ಇರು. ಮಾನ ಮರ್ಯಾದೆ ಹೋಗೋಂತ ಕೆಲ್ಸ ನನ್ ಸೊಸೆ ಏನು ಮಾಡಲ್ಲ. ಸುಮ್ಮನೆ ಅವಳ ಮೇಲೆ ಗೂಬೆ ಕೂರಿಸ್ಬಿಡಿ. ಏನ್ ಗೊತ್ತು ಸರ್ಸು ನಿನ್ಗೆ ಇವಳ ಬಗ್ಗೆ? ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಇವಳ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ನೀನ್ ಇನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹೇ ತುಳಸಿ, ಎಲ್ಲ ಮಾಡೋದ್ ಮಾಡ್ಬಿಟ್ಟು ಎಲ್ರೂ ಮುಂದೆ ಮಳ್ಳಿ ತರ ನಾಟಕ ಮಾಡ್ತಿದ್ಯಲ್ಲ, ನಿನ್ಗೆ ಇದು ಸ್ವಲ್ಪ ಓವರ್ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ಇದೇ ಕೊನೆ ವಾರ್ನಿಂಗ್. ಇನ್ನೊಂದ್ಸಲ ಏನಾದ್ರೂ ನೀನ್ ಈ ತರ ಆಟಗಳು ಆಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಒಂದು ಹೆಣ್ಣು ಅನ್ನೋದು ನೋಡಲ್ಲ. ಮೈನವ್ರೆ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನೀವು ಸೈಲೆಂಟ್ ಆಗಿರೋದ್ರಿಂದನೇ ಹಿಂಸೆ ಜಾಸ್ತಿ ಆಗಿರೋದು. ವಿರುದ್ಧವಾಗಿ ಮಾತಾಡೋದನ್ನ ಯಾವತ್ ಕಲಿತೀರಾ? ಕೆಟ್ಟದ್ದನ್ನ ಕೆಟ್ಟದ್ದು ಅಂತಾನೆ ಹೇಳ್ಬೇಕು. ಸರಿ ಅಂದ್ರೆ ನಿಂದೆ ತಪ್ಪಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನೀರ್ ಕುಡಿ. ಬೇಡ ಅಮ್ಮ, ಬೇಡ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಏನ್ ಇವತ್ ಬೇಗ ಹೊರಟಿದ್ಯಾ? ಇನ್ನು ತಿಂಡಿನೇ ತಿಂದಿಲ್ಲ? ಸ್ಪೆಷಲ್ ಕ್ಲಾಸ್ ಇದೆಯಮ್ಮ, ಅಲ್ಲೇ ಕ್ಯಾಂಟೀನಲ್ಲಿ ತಿನ್ಕೋತೀನಿ. ಸ್ಪೆಷಲ್ ಕ್ಲಾಸ್ ಇದ್ದಾಗ ಬೇಗ ಎದ್ದೇಳ್ಬೇಕು. ಸರಿ, ನಾಳೆಯಿಂದ ಬೇಗ ಎದ್ದೇಳ್ತೀನಿ. ದುಡ್ಡು ತಗೊಂಡ್ಯಾ ತಿಂಡಿಗೆ? ನನ್ನ ಪರ್ಸಲ್ಲಿ? ಪರ್ಸಿಂದ ಎತ್ಕೊಂಡೆ ಅಮ್ಮ. ಸರಿ, ನಾನು ಹೊರಡ್ತೀನಿ. ಸರಿ. ಈ ತುಳಸಿ ಮಾತಾಡದೆ ಸೈಲೆಂಟ್ ಆಗಿರೋದು ನೋಡಿದ್ರೆ ನಮ್ ಮನೆ ಒಳ್ಳೆ ಧ್ಯಾನದ ಕೇಂದ್ರ ತರ ಅನ್ನಿಸ್ತಿದೆ. ನೀನ್ ಹೀಗೆ ಇದ್ಬಿಡು ತುಳಸಿ, ಇಲ್ಲ ಅಂದ್ರೆ ಡೈಲಿ ನಿನ್ ಬಾಯಿಗೆ ಸಾಂಬಾರ್ ಸುರಿತೀನಿ. ದೀಪಾ, ತುಳಸಿ ಸ್ವಲ್ಪ ನೀರು ಕುಡಿಯಮ್ಮ. ಬೇಡ, ಸ್ವಲ್ಪ ಕುಡಿ. ಬೇಡ, ಕುಡಿ, ನಾನು ಕುಡಿತೀನಿ. ಸ್ವಲ್ಪ ನಿಧಾನ ಕುಡಿ. ಅಯ್ಯೋ, ದೀಪಾ, ಎಲ್ಲಿಗೆ ಹೋಗ್ತಿದ್ಯಾ? ಕಾಲೇಜ್ಗೆ. ಅದಕ್ಕೆ ಇಷ್ಟು ಬೆಳಿಗ್ಗೆ? ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ. ಯಾವ ಸ್ಪೆಷಲ್ ಕ್ಲಾಸ್? ಯಾಕೆ ಈ ಥರ ಎಲ್ಲ ಕೇಳ್ತಿದ್ದೀರಾ ಅದಕ್ಕೆ? ನಾನು ಕೇಳ್ತಿದ್ದೀನಿ ತಾನೆ, ಉತ್ತರ ಹೇಳು. ಅದಕ್ಕೆ ಅದೇನ್ ಕೇಳ್ಬೇಕೋ ನೇರವಾಗಿ ಕೇಳಿ. ಸರಿ, ನಿನ್ನೆ ಮಾರ್ಕೆಟಲ್ಲಿ ಯಾರೋ ಹುಡುಗನ ಜೊತೆ ಇದ್ದೆ ಅಲ್ವಾ? ಯಾರದು? ಅದಕ್ಕೆ ಅದು ನನ್ನ
ನನಗ್ ಗೊತ್ತೈತೆ, ಆದ್ರೆ ನಂಗೆ ಅರ್ಥ ಮಾಡ್ಸು. ಯಾರ ಹುಡ್ಗ? ಅವನು ಆ ಹುಡ್ಗನ್ ಬಗ್ಗೆನೇ ಮಾತಾಡ್ತಿದೀನಿ. ಯಾರ ಅವನು? ಅದ್ಗೆ ಅವನ ಹೆಸರು ವಿನಯ್ ಅಂತ. ನಾನು ಅವನು ಒಬ್ರನ್ನೊಬ್ರು. ಅದ್ ಗೊತ್ತೈತೆ. ನೀನ್ ಮಾರ್ಕೆಟಲ್ಲಿ ಆತರ ಓಡಾಡೋದನ್ನ ಯಾರಾದ್ರೂ ನೋಡಿದ್ರೆ ಏನ್ ಕತೆ? ನಿಂಗ್ ಅಷ್ಟೊಂದ್ ಧೈರ್ಯ ಬಂತ ದೀಪ? ಏನು ನನ್ ವಿಚಾರನ ಮಾತಾಡಕ್ಕೆ ನೀನ್ ಯಾರು ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಅದ್ಗೆ, ನಾನು ಆತರ ಎಲ್ಲ ಯೋಚನೆನೂ ಮಾಡಿಲ್ಲ. ನೋಡ್ ದೀಪ, ನನ್ ವಿಷಯದಲ್ಲಿ ಅತ್ತೆ ಹೇಗೆಲ್ಲ ನಡ್ಕೋತಿದ್ದಾರೆ ಅಂತ ನೀನೇ ನೋಡ್ತಿದ್ಯಾ. ಇನ್ ನಿನ್ ವಿಷಯದಲ್ಲಿ ಅವರು ಏನೇನ್ ಕನ್ಸ್ಕೊಂಡಿದಾರೋ ಏನೋ. ಈ ವಿಷಯ ಗೊತ್ತಾದ್ರೆ ಹೌದು ಅದ್ಗೆ, ಆದ್ರೆ ನಾನೇನು ತಪ್ಪು ಮಾಡಲ್ಲ ಅದ್ಗೆ. ನೋಡ್ ದೀಪ, ನಮಗ್ ತಕ್ಕವಾಗಿರೋರು ಸಿಗೋದು ಅಷ್ಟು ಸುಲಭ ಅಲ್ಲ. ನನ್ನ ಜೀವನದಲ್ಲಿ ನಿಮ್ಮ ಅಣ್ಣ ಇರೋದಿಕ್ಕೇನೆ ನಾನಿನ್ನೂ ಜೀವಂತವಾಗಿದ್ದೀನಿ. ಅದ್ಗೆ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಕಾರಣ ಇದೆ ದೀಪ. ನಿಮ್ಮಮ್ಮ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ ತಕ್ಷಣ ನನ್ ಮಗ್ಳ ಜೀವನ ಹೇಗೋ ಏನೋ ಅಂತ ಯೋಚನೆ ಮಾಡಿರ್ತಾರಲ್ವಾ, ಅವ್ರಿಗೂ ಆತಂಕ ಬಂದೇ ಬಂದಿರತ್ತಲ್ವಾ. ಅದ್ಗೆ, ವಿನಯ್ ತುಂಬಾ ಒಳ್ಳೆ ಹುಡ್ಗ, ಅಣ್ಣನ್ ತರಾನೇ. ಒಳ್ಳೆ ಕುಟುಂಬದವನು. ಅವ್ರ ಅಪ್ಪನ ಬಿಸ್ನೆಸ್ ಮ್ಯಾನ್, ತುಂಬಾ ಓದಿದಾನೆ. ಈಗೆಲ್ರೂ ಒಳ್ಳೆಯವ್ರ ತರನೇ ಕಾಣಿಸ್ತಾರೆ, ಆದ್ರೆ ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು ಯಾರ್ಯಾರು ಹೇಗೆ ಅಂತ. ಇಲ್ಲ ಅದ್ಗೆ, ನಾನು ತುಂಬಾ ದಿನದಿಂದ ಅವನ ಪ್ರೀತಿನ ಒಪ್ಕೊಂಡೇ ಇರ್ಲಿಲ್ಲ. ಆಮೇಲೆ ಅವ್ನ್ ಒಳ್ಳೆ ವ್ಯಕ್ತಿ ಅಂತ ಗೊತ್ತಾದ್ಮೇಲೆನೆ ಒಪ್ಕೊಂಡಿದ್ದು. ಸರಿ, ನಿನ್ನ ಒಳ್ಳೆ ವ್ಯಕ್ತಿನ ಒಂದ್ಸರಿ ನಾನು ಭೇಟಿ ಮಾಡ್ಬೋದಾ? ಹೇಳು, ಭೇಟಿ ಮಾಡ್ಬೋದಾ? ಸರಿ ಅದ್ಗೆ, ನಾನ್ ವಿನಯ್ನ ಭೇಟಿ ಮಾಡಿಸ್ತೀನಿ. ಯಾವಾಗ ಅಂತ ಹೇಳಿ. ಅದ್ನ ನಾನ್ ಹೇಳ್ತೀನಿ, ಆದ್ರೆ ಅಲ್ಲಿವರೆಗೂ ನೀನ್ ಅವ್ರನ್ನ ಭೇಟಿ ಮಾಡ್ಬಾರ್ದು. ನಾನು ವಿನಯವ್ರ ಹತ್ರ ಮಾತಾಡೋ ಗಂಟ ನೀನು ಅವ್ರನ್ನ ಭೇಟಿ ಮಾಡಲ್ಲ ಅಂತ ನನಗ್ ಭಾಷೆ ಕೊಡು. ನೀವ್ ವಿನಯ್ನ ಭೇಟಿ ಮಾಡಿ ಮಾತಾಡೋವರೆಗೂ ನಾನು ಅವನ್ನ ಭೇಟಿ ಮಾಡಲ್ಲ. ಅದ್ಗೆ, ನೀವ್ ವಿನಯ್ನ ಭೇಟಿ ಮಾಡೋವರೆಗೂ ಅಣ್ಣನ ಹತ್ರ ಏನೋ ವಿಷಯ ಹೇಳ್ಬೇಡಿ. ನಾನೇನು ಹೇಳಲ್ಲ.